ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಮುರಾರ್ಜಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ ವಸತಿ ಶಾಲೆ. ಸೊ ಈ ರೀತಿ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಪಾಲಕರ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದರೆ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಅನ್ನ ತಾವು ಚೆಕ್ ಮಾಡ್ಕೋಬೇಕು ಮತ್ತು ರಿಸಲ್ಟ್ ನಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ಯಾವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ತಾವು ಅಡ್ಮಿಷನ್ ಅನ್ನ ಮಾಡಿಸುವಂತಹ ಸಂದರ್ಭದಲ್ಲಿ ಯಾವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಮುರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಫೆಬ್ರವರಿ 15ನೇ ತಾರೀಕಿಗೆ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಂತ ಆಗಿರುವಂತಹ ಮುರಾರ್ಜಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಸೊ ಈ ರೀತಿ ಹಲವಾರು ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶವನ್ನ ಪಡೆಯಲಿಕ್ಕೆ ಈಗಾಗಲೇ ಎಕ್ಸಾಮ್ ಕೂಡ ನಡೆದಿದ್ದು, ಪ್ರವೇಶ ಪರೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದ್ದು, ಅದಕ್ಕೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾದಂತಹ ಕೀ ಉತ್ತರಗಳನ್ನ ಕೂಡ ಪ್ರಕಟಣೆ ಮಾಡಿದ್ದಾರೆ. ಸೊ ಅಧಿಕೃತವಾದಂತಹ ಕೀ ಉತ್ತರಗಳನ್ನ ತಾವು ಇನ್ನೂ ಕೂಡ ಅದನ್ನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. ಸೊ ಈಗಾಗಲೇ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನೋ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಈ ಒಂದು ವೆಬ್ಸೈಟ್ ನಲ್ಲಿ ತಾವು ಅಧಿಕೃತವಾಗಿ ತಮ್ಮ ಮಗುವಿನ ಫಲಿತಾಂಶವನ್ನ ಚೆಕ್ ಮಾಡ್ಕೋಬಹುದು. ಸೊ ತಮ್ಮ ಮಗು ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಾವು ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಕೊಡೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಅದ್ರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಹಾಕಿರ್ತೇನೆ, ಅಲ್ಲಿಂದ ತಾವು ಚೆಕ್ ಮಾಡ್ಕೋಬಹುದು. ಈಗಾಗಲೇ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶದಲ್ಲಿ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಕೇವಲ 4 ರಿಂದ 5 ದಿನಗಳ ಮಾತ್ರ ಅವಕಾಶವನ್ನ ನೀಡ್ತಾರೆ. ಸೊ ಅದರ ಒಳಗಾಗಿ ತಾವು ಯಾವ ಸ್ಕೂಲಿಗೆ ತಮ್ಮ ಮಗು ಆಯ್ಕೆ ಆಗಿದ್ದಾನೆ ಆ ಒಂದು ಸ್ಕೂಲಿಗೆ ಹೋಗಿ ತಾವು ಅಡ್ಮಿಷನ್ ಅನ್ನ ಮಾಡಿಸ್ಬೇಕಾಗುತ್ತೆ. ಸೊ ಅಡ್ಮಿಷನ್ ಅನ್ನ ಮಾಡಿಸ್ಲಿಕ್ಕೆ ತಮಗೆ ಬೇಕಾಗುವಂತಹ ದಾಖಲೆಗಳು, ಪ್ರಮುಖವಾದಂತಹ ದಾಖಲೆಗಳಂತ ಹೇಳಿದ್ರೆ ಮಗುವಿನ SATS ನಂಬರ್ ಅನ್ನ ತಾವು ತೆಗೆದುಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಮಗುವಿನ ಫೋಟೋ, ಎರಡನೇದಾಗಿ ಮಗುವಿನ ಫೋಟೋ ಅನ್ನ ತೆಗೆದುಕೊಂಡು ಹೋಗಿ, ಮೂರನೇದಾಗಿ ತಾವು ಸಕ್ಷಮ ಪ್ರಾಧಿಕಾರದಿಂದ ಏನು ಪಡೆದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ, ಮೀಸಲಾತಿ ಯಾವ ಒಂದು ಮೀಸಲಾತಿಗೆ ತಾವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಆ ಒಂದು ದಾಖಲೆಗಳು, ಅದು ಕೂಡ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, 5 ವರ್ಷ ಚಾಲ್ತಿಯಲ್ಲಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತಾವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ವಿಶೇಷ ವರ್ಗದವರಿದ್ರೆ ವಿಶೇಷ ವರ್ಗಕ್ಕೆ ಯಾವ ಒಂದು ವರ್ಗಕ್ಕೆ ತಾವು ಅಪ್ಲಿಕೇಶನ್ ಅನ್ನ ಹಾಕಿರ್ಬೋದು, ವಿಧವಾ ಆಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಪೌರ ಕಾರ್ಮಿಕರ ಮಕ್ಕಳು, ಈ ರೀತಿ ಸುಮಾರು ಏನು ವಿಶೇಷ ವರ್ಗ ಇದೆ, ಆ ಒಂದು ವಿಶೇಷ ವರ್ಗದಲ್ಲಿ ತಾವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಕ್ಷಮ ಪ್ರಾಧಿಕಾರದಿಂದ ತಾವು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. 4ನೇದಾಗಿ ಬಹಳ ಪ್ರಮುಖವಾಗಿ ಒಂದು ತಾವು ಸ್ಟಾಂಪ್ ಪೇಪರ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೊ 20 ರೂಪಾಯಿ ಒಂದು ಸ್ಟಾಂಪ್ ಪೇಪರ್, ಈಗ 20 ರೂಪಾಯಿ ಆ ಸ್ಟಾಂಪ್ ಪೇಪರ್ ಬಹುಶಃ ದೊರಕ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ 20 ರೂಪಾಯಿದು ಸ್ಟಾಂಪ್ ಪೇಪರ್ ದೊರಕಿಲ್ಲ ಅಂತ ಹೇಳಿದ್ರೆ ತಾವು 100 ರೂಪಾಯಿ ಸ್ಟಾಂಪ್ ಪೇಪರ್ ಅನ್ನ ತೆಗೆದುಕೊಂಡು ಹೋಗಿ, ಸೊ ಫಸ್ಟ್ ಪಾರ್ಟಿಯಲ್ಲಿ ಈ ಕರ್ನಾಟಕ ಈ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳಿದ್ರೆ ತಾವು ಈ ಕ್ರೈಸ್ ನ ಆಯಾ ಒಂದು ಶಾಲೆ, ತಮ್ಮ ಒಂದು ಯಾವ ಶಾಲೆಗೆ ತಮ್ಮ ಒಂದು ಮಗು ಆಯ್ಕೆ ಆಗಿದ್ದಾನೆ ಆ ಒಂದು ಹೆಸರಿಗೆ ಫಸ್ಟ್ ಪಾರ್ಟಿಯನ್ನ ಮಾಡಿಸ್ಬೇಕು. ಸೆಕೆಂಡ್ ಪಾರ್ಟಿ ತಮ್ಮ ಮಗುವಿನ ಹೆಸರನ್ನ ಮಾಡಿ ಒಂದು ಬ್ಲಾಂಕ್ ತಾವು ಸ್ಟಾಂಪ್ ಪೇಪರ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಾದ ನಂತರ ಇವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಆಯಾ ಶಾಲೆಗೆ ಹೋಗಿ ತಾವು ಅಡ್ಮಿಷನ್ ಅನ್ನ ಮಾಡಿಸ್ಬೇಕು. ಸೊ ಈಗ ಅಡ್ಮಿಷನ್ ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ ತಾವೆಲ್ಲ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವ ಹಾಗೆ ಈಗಾಗಲೇ ಮಾಹಿತಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಮಾಹಿತಿ ಪುಸ್ತಕ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಇರುತ್ತೆ. ಸೊ ಅಲ್ಲಿಂದ ಹೋಗಿ ತಾವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಮಾಹಿತಿ ಪುಸ್ತಕದಲ್ಲಿ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ನಡೆದಿದೆ. ಈಗ ಪರೀಕ್ಷೆ ಫಲಿತಾಂಶವನ್ನ ಮಾರ್ಚ್ 4ನೇ ವಾರ ಅಂತ ಹೇಳಿದ್ರೆ ಮಾರ್ಚ್ 20ನೇ ತಾರೀಕಿಗೆ, 20ನೇ ತಾರೀಕಿನ ನಂತರ 20 ಅಥವಾ 21ನೇ ತಾರೀಕಿಗೆ
ಫಲಿತಾಂಶವನ್ನ ಪ್ರಕಟಣೆ ಮಾಡಲಿದ್ದಾರೆ ಸ್ನೇಹಿತರೆ. ಸೊ ಅದರ ಈಗ ಮೊದಲನೇ ತಯಾರಿಗಾಗಿ ತಾವು ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸ್ಕೋಬೇಕು. ಸೊ ಯಾರೆಲ್ಲ ರಿಸಲ್ಟ್ ಬರೋದು ಮಾರ್ಚ್ 4ನೇ ವಾರ. ಸೊ ಮಾರ್ಚ್ 4ನೇ ವಾರದಲ್ಲಿ ತಮ್ಮ ಮಗು ಎಷ್ಟು ಅಂಕವನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಅದಾದ ನಂತರ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡ್ತಾರೆ, ಏಪ್ರಿಲ್ 2ನೇ ವಾರ. 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಮೇ 1ನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ 3ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಮೇ 3ನೇ ವಾರ ರಿಲೀಸ್ ಮಾಡ್ತಾರೆ. ಸೊ ಅಫಿಷಿಯಲ್ ಆಗಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಡ್ತೇನೆ. ಓಕೆ, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.